ಚಂದನಾ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ನಾಡಿನ ಹೆಮ್ಮೆಯ ಮಠ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನು ಕೂಡ ಒಂದು ಸುತ್ತು ಕರೆದುಕೊಂಡು ಹೋಗುತ್ತಾ ಇದ್ದೇವೆ. ಪ್ರಥಮವಾಗಿ ತ್ರಿವಿಧ ದಾಸೋಹಿಗಳು ಶತಾಯುಷಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ವಿಶೇಷವಾದ ಜಾತ್ರಾ ಮಹೋತ್ಸವವನ್ನು ಸಿದ್ಧಗಂಗಾ ಮಠಕ್ಕೆ ಹೋಗಬೇಕಾದ್ರೆ ಮೊದಲು ಕ್ಯಾತ್ಸಂದ್ರ ಬಸ್ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಮೇಲು ಸೇತುವೆ ಹಾದು ಸಿದ್ಧಗಂಗಾ ಮಠಕ್ಕೆ ಬರ್ಬೋದು. ಹಾಗೆ ಬೆಂಗಳೂರಿಂದ ಅಥವಾ ತುಮಕೂರಿಂದ ರೈಲು ನಿಲ್ದಾಣದಲ್ಲಿ ಬಂದರೂ ಕೂಡ ಮೇಲ್ಸೇತುವೆ ಮೂಲಕ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೋದು. ನಾವೀಗ ಸಿದ್ಧಗಂಗಾ ಮಠದ ಆವರಣದಲ್ಲಿ ಇದ್ದೇವೆ. ಈ ಸಿದ್ಧಗಂಗಾ ಮಠದಲ್ಲಿ ವಿಶೇಷ ಅಂದರೆ ಜಾತ್ರಾ ಮಹೋತ್ಸವ. ಕಳೆದ 15 ದಿನಗಳಿಂದ ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತೆ. ಮೊದಲಿಗೆ ಪರಮಪೂಜ್ಯ ಶ್ರೀಗಳವರ ಗದ್ದಿಗೆಯನ್ನು ದರ್ಶನ ಮಾಡಿ ಅನಂತರ ಹಳೆಯ ಶ್ರೀಮಠದ ಹತ್ತಿರ ಹೋಗ್ತಾ ಇದ್ದೀವಿ. ಅಲ್ಲಿನ ಕಂಸಾಳೆಯನ್ನು ತಾವೆಲ್ಲರೂ ಕೂಡ ಈಗ ವೀಕ್ಷಣೆ ಮಾಡ್ಬೋದು. ಹಾಗೆ ಶ್ರೀಗಳು ಕೂಡ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ಪ್ರತಿನಿತ್ಯ ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಮುಂಭಾಗಕ್ಕೆ ಹೋದಾಗ ಅಲ್ಲಿ ಭುವನೇಶ್ವರ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಪ್ರತಿನಿತ್ಯ ಉಪನ್ಯಾಸಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜನೆ ಮಾಡಿರ್ತಾರೆ. ಅದನ್ನೆಲ್ಲವನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡಬಹುದು. ಹಲವಾರು ಕರಮೂರ್ತಿಗಳ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಉತ್ಸವವನ್ನು ನಾವು ಕಾಣಬಹುದು. ಅಲ್ಲಿ ವೀರಗಾಸೆ ಅನೇಕ ಕಲಾತಂಡಗಳೊಂದಿಗೆ ಸ್ವಾಮಿಯವರನ್ನು ಕರೆತರಲಾಗ್ತಾ ಇದೆ. ಸ್ನೇಹಿತರಾದ ಚಂದ್ರು ಅವರೊಂದಿಗೆ ಜಾತ್ರೆಯಲ್ಲಿ ಒಂದು ಸುತ್ತು ಓಡಾಡ್ತಾ ಇದ್ದೇವೆ. ನಾಡಿನ ವಿಶೇಷ ಕಾರ್ಯಕ್ರಮಗಳಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕೂಡ ಒಂದಾಗಿದೆ. ಬಹುಶಃ ಕರ್ನಾಟಕದ ಎಲ್ಲ ಜಾತ್ರೆಗಳಿಗಿಂತ ವಿಶೇಷವಾದಂತಹ ಮೆರುಗು ನೀಡುವಂತಹ ಒಂದು ಕಾರ್ಯಕ್ರಮ ಈ ಬೆಳ್ಳಿ ಪಲ್ಲಕ್ಕಿ ಉತ್ಸವ. ನಾವು ಚಿಕ್ಕಂದಿನಿಂದ ಇಲ್ಲಿವರೆಗೆ ಬಹಳಷ್ಟು ಜನಪ್ರಿಯವಾದಂತಹ ಜಾತ್ರಾ ಕಾರ್ಯಕ್ರಮ ಅಂದರೆ ಅದು ಈ ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಇದರ ವಿಶೇಷತೆ ಪಟಾಕಿಗಳದ್ದು. ಲಕ್ಷಾಂತರ ಮಂದಿ ಈ ಪಟಾಕಿಯ ವೀಕ್ಷಣೆಯನ್ನು ನೋಡೋದಕ್ಕೆ ಬರ್ತಕ್ಕಂಥವರು. ಅದರ ಒಂದು ಕೆಲವು ಬಾಣ ಬಿರುಸುಗಳ ಚಿತ್ತಾರ, ಆಕಾಶದಲ್ಲಿ ರಂಗುರಂಗಿನ ವೈಭವ, ನೋಡುಗರ ಮೈ ಸೆಳೆಯುವಂತಹ ದೃಶ್ಯವನ್ನು ಈ ಪಟಾಕಿಗಳಲ್ಲಿ ಕಾಣಬಹುದು. ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿನಿತ್ಯ 2-3 ಉತ್ಸವಗಳು ನಡೀತಾ ಹೋಗುತ್ತೆ.
ತೆಪ್ಪೋತ್ಸವ, ನಂದಿ ಉತ್ಸವ, ಬಿಲ್ವ ವೃಕ್ಷೋತ್ಸವ, ಹೀಗೆ ಬಹಳಷ್ಟು ಉತ್ಸವಗಳು ಪ್ರತಿನಿತ್ಯ ನಡೀತಾ ಹೋಗುತ್ತೆ. ಹಾಗೆಯೇ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ಶ್ರೀಮಠದ ಆವರಣದಲ್ಲಿ ನಡೆಯುತ್ತೆ. ಒಂದಕ್ಕಿಂತ ಒಂದು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಕಾಣಬಹುದು. ಈ ಜಾತ್ರೆಗೆ ಬಂದಂತಹ ಭಕ್ತರನ್ನು ಮಾತನಾಡಿಸೋಣ. ಅಲ್ಲಿ ಓರಿಗಳು ಚೆನ್ನಾಗವೆ, ತೆಪ್ಪೋತ್ಸವ ಚೆನ್ನಾಗಿ ನಡೀತು. ನಮ್ಮ ತುಮಕೂರಿನಲ್ಲಿ ಮಠ ಜಾತ್ರೆ ನೋಡಿ ಚೆನ್ನಾಗಿತ್ತು. ಮಿನಿಸ್ಟರ್ ಆದಂಥ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಬಂದಿದ್ರು, ಅವ್ರನ್ನ ಭೇಟಿ ಮಾಡಿದ್ವು. ಆಮೇಲೆ ಹೊರತು ಎಕ್ಸಿಬಿಷನ್ಗೆ ಹೋದ್ವು. ಮಠ ಜಾತ್ರೆಗೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಜಾತ್ರೆಯನ್ನು ನಡೆಸಬೇಕು ಅಂತ ಕೇಳ್ಕೊತೀವಿ. ನಮ್ಮ ಊರಿನಲ್ಲಿ ನಡೀತಾ ಇರುವ ಜಾತ್ರೆ ಎಂತ ಟಿವಿ ಸರ್ ನೀವು? ತುಂಬಾ ಚೆನ್ನಾಗಿರುತ್ತೆ. ಕೊಡ್ಸಿದ್ದೀನಿ, ಮತ್ತೆ ಒಂದು ರೂಬಿಕ್ಸ್ ಕ್ಯೂಬ್ ಕೊಡ್ಸಿದ್ದೀವಿ. ಆಮೇಲೆ ಅದು ಎಲ್ಲಿ ಅಂದ್ರೆ ಕಲ್ಲಂಗಡಿ ಹಣ್ಣು ಮಠ ತಿಂದ್ವು, ಜಾತ್ರೆಯಲ್ಲಿ ಕೊಡ್ಸಿದ್ದೀವಿ. ಕಲ್ಲಂಗಡಿ ಹಣ್ಣು ತಿಂದ್ವು. ತುಂಬಾ ಚೆನ್ನಾಗಿದೆ ಜಾತ್ರೆ. ಆಮೇಲೆ ಜಾತ್ರೆ ಬಗ್ಗೆ ಹೇಳಿದ್ರೆ ಹುಡುಗರಿಗೆಲ್ಲ ಆಟ ಆಡಿಸ್ಕೊಂಡ್ವಿ. ನಾವೇನೋ ಲೈಟಾಗಿ ಸ್ನ್ಯಾಕ್ಸ್ ತಗೊಂಡ್ವಿ, ನೋಡ್ಕೊಂಡು ಬಂದ್ವಿ ಅಷ್ಟೇ. ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ಫ್ಯಾಮಿಲಿ ಮಕ್ಕಳೆಲ್ಲ ಬಂದು ಆಟ ಆಡಲಿಕ್ಕೆಲ್ಲ ಚೆನ್ನಾಗೈತೆ. ಒಳ್ಳೆ ಕಮ್ಮಿ ರೇಟಲ್ಲಿ ಸಿಗುತ್ತೆ, ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ ಒಳಗಡೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ವರ್ಷ ಬರೋರು ಈ ವರ್ಷನೂ ಬಂದಿದ್ದೀವಿ. ಕೆಲವೊಂದು ವಿಶೇಷಗಳಿದೆ ಈ ಸಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಮಾಡಿದೀವಿ. ಈಗ ಜಾತ್ರೆಗಳಲ್ಲಿ ಪಾನಿಪುರಿ, ಬೇಲ್ಪುರಿ ಕುಡಿಯುವಂಥದ್ದು ಎಲ್ಲವೂ ಇಲ್ಲಿನ ಮಿಸೆ ಪಾನಿಪುರಿ ಅಂಗಡಿಯವರ ಮಾಲೀಕರನ್ನು ಮಾತಾಡ್ಸೋದು. ಪಾನಿಪುರಿ ಅಂಗಡಿ ಇಟ್ಟಿದ್ದೀರಾ? ನಮ್ದು ಇಲ್ಲಿ 23 ವರ್ಷ ಸರ್. 23 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಭಾಳ ಫೇಮಸ್ ಇದೆ ಅದಕ್ಕೋಸ್ಕರ ಫೇಮಸ್ ಎಲ್ಲ ನಮ್ಮ ಅಪ್ಪ ಕೊಟ್ಟಿದ್ದಾರೆ, ನಮ್ದೇನಿಲ್ಲ. ನಮ್ಮಪ್ಪ ಅವ್ರ ಭಿಕ್ಷೆ ನಾವು ತಿಂತಾ ಇದ್ದೀವಿ. ಎಷ್ಟು ದಿನ ನಡೆಯುತ್ತೆ? ಎಷ್ಟು ದಿನ ಇಟ್ಟಿರ್ತೀರಾ ಒಟ್ಟು? ಸರ್ ಎಷ್ಟು ದಿನ ಇಟ್ಟಿರ್ತೀರಾ? ವರ್ಷ ಜಾತ್ರೆ ಮಾತ್ರ. ನಮ್ದಿರೋದು ಬಂದು ಸಪ್ತಗಿರಿ ನೋಡಿ, ಅದು ಫೋಟೋ ಸ್ಟಾಲು. ಜಾತ್ರೆ ಅಷ್ಟೇ, ಜಾತ್ರೆ ಮಾತ್ರ ಇದೆ. ನಿಮ್ಮ ಹೆಸರು ಸರ್? ಶ್ರೀನಿವಾಸ ಮೂರ್ತಿ ಅಂತ ಹೇಳಿ. ಶ್ರೀನಿವಾಸ ಮೂರ್ತಿ, ಧನ್ಯವಾದಗಳು. ಸ್ನೇಹಿತರೆ, ನಾವೀಗ ಶ್ರೀಗಳ ಅತ್ಯಂತ ಪ್ರಿಯವಾದ ಒಂದು ಕಾಯಕ ಎಂದರೆ ಬಂದಂತಹ ಭಕ್ತಾದಿಗಳಿಗೆ ಪ್ರತಿನಿತ್ಯ ದಾಸೋಹ ಪ್ರಸಾದವನ್ನು ನೀಡುವಂಥದ್ದು. ಈ ಒಂದು ಪ್ರಸಾದ ನಿಲಯದ ಒಳಗಡೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಗಮನಿಸಿ, ಲಕ್ಷಾಂತರ ವಿದ್ಯಾರ್ಥಿಗಳು, ಭಕ್ತಾದಿಗಳು ಪ್ರತಿನಿತ್ಯ ಪ್ರಸಾದವನ್ನು ಸ್ವೀಕರಿಸುವಂತಹ ಒಂದು ಪವಿತ್ರ ಸ್ಥಳ ಪ್ರಸಾದ ನಿಲಯ. ಅಲ್ಲಿನ ವ್ಯವಸ್ಥೆಯನ್ನು ಒಮ್ಮೆ ಕಣ್ಣಾರೆ ಗಮನಿಸಿ. ಶಿಕ್ಷಕರು ಮಾರ್ಗದರ್ಶನ ಮಾಡುವಂಥದ್ದು, ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ಕುಳಿತಿರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ಬಡಿಸುವುದನ್ನು ನಾವು ಕಾಣಬಹುದು. ಹಾಗೆಯೇ ಶ್ರೀಗಳ ಒಂದು ಪ್ರತಿಮೆಯನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಅನ್ನದಾನ ಸುಖೀಭವ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಸಹಕಾರದಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಶ್ರೀಗಳ ಪ್ರತಿಮೆಯನ್ನು ನಾವು ಕೂಡ ಗಮನಿಸ್ತಾ ಹೋಗ್ತೀವಿ. ಇಂತಹ ಪವಿತ್ರ ಕಾಯಕಗಳಿಗೆ ಶರಣು ಸಮರ್ಪಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಜಾತ್ರೆಯ ಇತರ ಕಾರ್ಯಕ್ರಮಗಳನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಎಲ್ಲರಿಗೂ ಶರಣು ಶರಣಾರ್ಥಿ. ವಿಡಿಯೋ ಮಾಡ್ತೀರಾ? ಆಯ್ತಾ?